ಡಿಕೆಶಿ ಮಾತನಾಡ್ತಾ ಇದ್ದಾರೆ, ಕೇಳೋಣ ಬನ್ನಿ. ಸ್ವಲ್ಪ ಇರ್ರಿ, ಡಿಸಿಪ್ಲಿನ್ ಇಲ್ಲ, ನಾ ಮಾತಾಡಲ್ಲ. ಕೆಲವು ಶಾಸಕರು ದೆಹಲಿಗೆ ಸಹಜವಾಗಿ ಪರ ವಿರುದ್ಧ ಚರ್ಚೆ ಜೊತೆಗೆ ನಿನ್ನೆ ಒಂದು ಡಿನ್ನರ್ ಮೀಟಿಂಗ್ ಕೂಡ ಆಯಿತು. ಸಿಎಂ ಬೆಂಬಲಿತ ಎಲ್ಲ ಕಡೆ ಕೂಡ ರಾಜಕೀಯ ಚಟುವಟಿಕೆ ಶುರುವಾಗಿದೆ ಸರ್. ನನ್ನ ಹತ್ರ ಯಾವ ಬಣ್ಣನೂ ಇಲ್ಲ, ನಾನು ಯಾವ ಬಣ್ಣದ ನಾಯಕನೂ ಇಲ್ಲ. ನಾನು 140 MLAಗಳಿಗೂ ಶಾಸಕ, ಇದು ಅಧ್ಯಕ್ಷ. ನನಗೆ 140 ಜನನು ಇಂಪಾರ್ಟೆಂಟ್. ನನಗೆ ನಾನು ಯಾವ ಗುಂಪುವನ್ನು ಕರ್ಕೊಂಡು ಹೋಗೋಕ್ಕೆ ನಂಗೆ ಇಷ್ಟ ಇಲ್ಲ, ನಾನು ಗುಂಪು ಮಾಡೋಕ್ಕೂ ಇಷ್ಟ ಇಲ್ಲ. ಐ ವಿಲ್ ನಾಟ್ ಡೂ ದಟ್. ಅದು ನನ್ನ ಬ್ಲಡ್ ಅಲ್ಲಿ ಮೇಕಿಂಗ್ ಎ ಗ್ರೂಪ್ ಈಸ್ ನಾಟ್ ದೇರ್ ಇನ್ ಮೈ ಬ್ಲಡ್. All 140 MLAs are my MLAs. Honorable Chief Minister decided he will reshuffle the government. He will reshuffle the government and cabinet. So all of them are interested that they wanted to become ministers. It is quite natural they will go and meet the leaders of the Delhi. It is quite natural they will go out of the Delhi to meet leaders in the Delhi. Apart from that, what I can say, they have every right. I have not taken anyone. Some of them went and met Kharge Sahab. Along with Chief Minister also they went in the plane, some of them. What is wrong? They are going, it is there like whether no one has called them, but voluntarily they are going and showing their faces. They wanted to show their presence that they are in the forefront and they can do work and they want responsibility. All 140 members are eligible to become minister, chief minister, everything they can become. Now no question is there. Honorable Chief Minister is there. He said that he will come to complete 5 years. I wish him all the best. We will all work with him. ಯಾರೇ ಮಾತಾಡಿದ್ರು ಮಾತು ಮುಖ್ಯ ಅಲ್ವಾ ಸರ್? ಆಡಿದ ಮಾತು ನೋಡಪ್ಪ, ನಮ್ಮ ಚೀಫ್ ಮಿನಿಸ್ಟ್ರು ಯಾವಾಗಲೂ ಕೂಡ ಅವರದ್ದು ವಿಚಾರಧಾರೆನ ಹೇಳಿದ್ದಾರೆ. ನಾನು ಅದ್ರ ಬಗ್ಗೆ ನಾನೇನು ಮಾತಾಡಕ್ ಹೋಗುದಿಲ್ಲ. ಅವರು ಹೇಳಿದ್ದಾರೆ, ನಾನು ಉಂಟು, ಹೈಕಮಾಂಡ್ ಉಂಟು. ಹೈಕಮಾಂಡ್ ಏನ್ ಹೇಳ್ತಾರೋ ಕೇಳ್ತೀವಿ ಅಂತ ನಾನು ಮಾಡಿದೀನಿ, ಅವರು ಹೇಳಿದೀವಿ. ಅದಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೀವಿ. ಅದು ಬಿಟ್ರೆ ಬೇರೆ ಏನಿಲ್ಲ. ಬಟ್ ಒನ್ ಥಿಂಗ್, all are eligible to go and meet their leaders. You can't stop them. You can't tell them no, because so many are going with ministers. Some of them are going with chief minister. Who stopped them? No one has stopped them. No one has commended them. ಡಿನ್ನರ್ ಮೀಟಿಂಗ್ ಮಾಡಿದ್ರು ಸರ್ ನಿನ್ನೆ. ಅವರು ಕೆಲವರು ಶಾಸಕರು ಡೆಲ್ಲಿಗೆ ಹೋದ ತಕ್ಷಣ ಡಿನ್ನರ್ ಮೀಟಿಂಗ್ ಮಾಡಿದ್ರು. ವಾಟ್ ಮೆಸೇಜ್ I don't know what dinner, what is that, I don't know. I am not aware of the dinner. Dinner is going on. They wanted to make a new PCC president, 4-5 deputy CMs. All meetings are going on. Last 2.5 years, it is nothing new. Let they make more meetings. ಈಗ ನನ್ನ ಹತ್ತಿರ ಯಾವ ಬಣವೂ ಇಲ್ಲ, ಯಾವ ಬಣದ ನಾಯಕನೂ ನಾನಲ್ಲ. ನಾನು 136 ಶಾಸಕರಿಗೂ ಪಕ್ಷದ ಅಧ್ಯಕ್ಷ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದೆಹಲಿಗೆ ಹೋಗಿದ್ದಲ್ಲಿ ಶಾಸಕರು ಸಚಿವರು, ಅದರಲ್ಲಿ ತಪ್ಪೇನಿದೆ? ರೀಶಫಲ್ ಆಗತ್ತೆ ಅಂತಂದ್ರೆ ಅವರು ಕಾಂಗ್ರೆಸ್ ಹೈಕಮಾಂಡ್ ಜೊತೆ ಮಾತುಕತೆಗೆ ಹೋಗ್ತಾರೆ, ಆ ಹಕ್ಕು ಅವರಿಗಿದೆ. ಆದ್ರೆ ಬಣ ರಾಜಕೀಯ ಮಾಡುವಂತಹ ಬುದ್ಧಿ ನನಗಿಲ್ಲ.
ಬಣ ರಾಜಕೀಯ ಮಾಡೋದು ನನ್ನ ರಕ್ತದಲ್ಲೇ ಇಲ್ಲ ಅಂದಿದ್ದಾರೆ ಡಿಕೆ ಶಿವಕುಮಾರ್. ನಾನು ಯಾವ ಬಣ್ಣದ ನಾಯಕನೂ ಇಲ್ಲ. ಎಸ್, ಈ ಎಲ್ಲದರ ಮಧ್ಯೆ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯದತ್ತ ಪ್ರಯಾಣ ಬೆಳೆಸಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಹೊರಟಿದ್ದಾರೆ, ರಾಜ್ಯಕ್ಕೆ ಬರ್ತಿದ್ದಾರೆ. ಅಲ್ಲಿ ದೆಹಲಿಗೆ ಪರೇಡ್ ಬೆಳೆಸಿದಂತಹ ಕಾಂಗ್ರೆಸ್ನ ಶಾಸಕರುಗಳು, ಡಿಕೆ ಬಣದ ಆಪ್ತ ಶಾಸಕರುಗಳು ಭೇಟಿಯಾಗಿ ಚರ್ಚೆ ಮಾಡಿದ್ರು. ಈಗ ರಾಜ್ಯಕ್ಕೆ ಬಂದ ಮೇಲೆ ನಾಳೆ ಸಿಎಂ ಕೂಡ ಚರ್ಚೆ ಮಾಡಲಿದ್ದಾರೆ ಖರ್ಗೆ ಅವರೊತ್ತಿಗೆ. ಹೊರಟಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಬೆಳಗಿನಿಂದ ಆಗ್ತಾ ಇರುವಂತಹ ಬೆಳವಣಿಗೆ ನಡುವೆ ಬೆಂಗಳೂರಿನತ್ತ ಮಲ್ಲಿಕಾರ್ಜುನ ಖರ್ಗೆ ಪ್ರಯಾಣ. ನಾಯಕತ್ವ ಬದಲಾವಣೆ ಚರ್ಚೆ ಜೋರಾದ ಬೆನ್ನಲ್ಲೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬೆಂಗಳೂರಿನತ್ತ ಪ್ರಯಾಣ ಬೆಳೆಸಿದ್ದಾರೆ. ಖುದ್ದು ಸಿಎಂ ನಾನೇ ಮುಂದುವರಿತೀನಿ, ಬಜೆಟ್ ನಾನೇ ಮಂಡಿಸ್ತೀನಿ, ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗಿರ್ತೀವಿ ಎನ್ನುವ ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಖರ್ಗೆ ಬೆಂಗಳೂರಿನತ್ತ ಪ್ರಯಾಣ. ನಾಳೆ ಚರ್ಚೆಯಾಗಲಿದೆ. ಸಿಎಂ ಆಪ್ತ ಶಾಸಕರು, ಸಚಿವರುಗಳು ಕೂಡ ಖರ್ಗೆ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಸಿಎಂ ಕೂಡ ತಾನು ಖರ್ಗೆ ಅವರೊಂದಿಗೆ ಭೇಟಿಯಾಗಿ ಚರ್ಚೆ ಮಾಡೋದಾಗಿ ತಿಳಿಸಿದ್ದಾರೆ.